ಪವಿತ್ರಾತ್ಮರೇ, ಈ ಒಂದು ದಿನ ನಡೆಯುವಂತ ಈ ಪ್ರಾರ್ಥನೆ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವಂತ ಎಲ್ಲ ಜನರಲ್ಲೂ ಅಂತರಂಗದ ಕಣ್ಣುಗಳನ್ನ ತೆರೆಯುವಂತ ಒಂದು ಸಾಧನವಾಗಲಿ ಅಪ್ಪ. ಶುಭ ಸಂದೇಶದ ಬೆಳಕು ಇಲ್ಲಿ ಪಸರಿಸಲು ಒಂದು ಸಾಧನವಾಗಿ ಪ್ರಾರ್ಥನೆ ಉಪಯೋಗವಾಗಲಿ ಅಪ್ಪ. ನಿಮ್ಮ ಚಿತ್ತ ಈ TC ಪಾಳ್ಯದಲ್ಲಿ ಇರುವಂತ ಪ್ರತಿಯೊಂದು ಕುಟುಂಬಗಳಲ್ಲಿ ಯೇಸುವಿನ ನಾಮದಲ್ಲಿ ನೆರವೇರಲಿ ಅಪ್ಪ. ಎಲ್ಲ ಅಡಚಣೆಗಳು ದೂರವಾಗಿ ಹೋಗಲಿ ಸ್ವಾಮಿ. ಮೂಢನಂಬಿಕೆ ಲಯವಾಗಿ ಹೋಗಲಿ ಅಪ್ಪ. ಅವಿಶ್ವಾಸದ ಕೋಟೆಗಳು ಬಿದ್ದು ಹೋಗಲಿ ಸ್ವಾಮಿ. ಅಜ್ಞಾನ ದೂರವಾಗಿಲಿ ಅಪ್ಪ. ನಿಮ್ಮ ಚಿತ್ತ ನೆರವೇರಲಿ ಅಪ್ಪ. ಶುಭ ಸಂದೇಶದ ಶಕ್ತಿ ಇಲ್ಲಿ ಪ್ರಕಟವಾಗಲಿ ಸ್ವಾಮಿ. ಎಲ್ಲರ ಹೃದಯಗಳಲ್ಲಿ ಮಾನಸಾಂತರದ ಕೃಪೆ ಉಂಟಾಗಲಿ ಅಪ್ಪ. ಪಶ್ಚಾತ್ತಾಪ ಪಾಪ ಪ್ರಜ್ಞೆ ಉಂಟಾಗಲಿ ಸ್ವಾಮಿ. ಪವಿತ್ರಾತ್ಮರೇ, ನಿಮ್ಮಿಂದ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ನಾವು ನಂಬ್ತಾ ಇದ್ದೇವೆ. ಈ ಒಂದು ಪ್ರಾರ್ಥನೆಯ ಮುಖಾಂತರ ನೀವು ಇಲ್ಲಿ ಚಲಿಸ್ತೀರಿ ಎಂದು ನಾವು ನಂಬ್ತಾ ಇದ್ದೇವೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಅಂಡ್ ವಿ ವೆಲ್ಕಮ್ ಯು ಲಾರ್ಡ್. ಈ ಒಂದು ಸಮಯದಲ್ಲಿ ನಿಮ್ಮನ್ನು ನಾವು ಗುರುತಿಸ್ತಾ ಇದ್ದೇವೆ ಬಾಬಾ. ನಮ್ಮ ಮಧ್ಯೆ ನೀವಿರುವುದಕ್ಕಾಗಿ ಸ್ತೋತ್ರ. ಯೆಹೋವ ರಾಫನಾದ ದೇವರೇ, ಎಲ್ ಶಡಾಯಾದ ದೇವರೇ, ಯೆಹೋವ ಶಾಲೋಮ್ ಆದ ದೇವರೇ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ. ಪ್ರಿಯರೇ, ನಾವು ದೇವರ ವಾಕ್ಯಗಳನ್ನು ತೆಗೆದು ಧ್ಯಾನಿಸಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ದೇವರು ನಮ್ಮನ್ನ ಈ ಮನೆಯಲ್ಲಿ ಒಂದು ಅದ್ಭುತಕರವಾದ ಅವಕಾಶವನ್ನು ಕೊಟ್ಟು ಸೇರಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಸಿರಾಕನು ಬರೆದ ಪುಸ್ತಕದಲ್ಲಿ 24ನೇ ಅಧ್ಯಾಯ 19, 20, 21ನೇ ವಚನ. ಸಿರಾಕ್, ಓಕೆ. ನನ್ನನ್ನ ಬಯಸುವ ಜನರೇ, ಯಾರ ಬಳಿಗೆ ಬನ್ನಿ. ನೋಡಿ, ಯೇಸು ಸ್ವಾಮಿ ಇಲ್ಲಿ ನಿಂತು ನನಗೂ ನಿಮಗೂ ಎಲ್ರಿಗೂ ಹೇಳ್ತಾ ಇದ್ದಾರೆ, ನನ್ನನ್ನ ಬಯಸುವ ಜನರೇ ನನ್ನ ಬಳಿಗೆ ಬನ್ನಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಇವತ್ತು ನಾವು ಯಾರನ್ನ ಬಯಸಿ ಬಂದಿದ್ದೇವೆ ಇಲ್ಲಿ? ನಾವು ಯಾರನ್ನ ಬಯಸಿ ಬಂದಿದ್ದೇವೆ ಅಂದ್ರೆ, ಕೆಲವೊಮ್ಮೆ ನಾವು ಈ ರೀತಿ ಪ್ರಾರ್ಥನೆಗಳಲ್ಲಿ ಬರುವಾಗ ಶಕ್ತಿಯನ್ನ ಬಯಸಿ ಬರ್ತೇವೆ. ಪವಿತ್ರಾತ್ಮರ ಶಕ್ತಿ ನನಗೆ ಬೇಕು. ಸಮಾಧಾನವನ್ನ ಬಯಸಿ ಬರ್ತೇವೆ, ಸಮಾಧಾನ ನನಗೆ ಬೇಕು. ಆನಂದವನ್ನು ಬಯಸಿ ಬರ್ತೇವೆ, ಆನಂದ ನನಗೆ ಬೇಕು. ಆದರೆ ಇಲ್ಲಿ ಅದೆಲ್ಲದಕ್ಕಿಂತ ಮಿಗಿಲಾಗಿ ದೇವರು ಕರೆ ಕೊಡ್ತಾ ಇರೋದು, ನನ್ನನ್ನ ನೀವು ಬಯಸ್ತಾ ಇದ್ದೀರಾ? ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ನನ್ನನ್ನ ಬಯಸುವ ಜನರೇ ನನ್ನ ಬಳಿಗೆ ಬನ್ನಿ, ನನ್ನ ಸತ್ಫಲಗಳಿಂದ ಸಂತೃಪ್ತರಾಗಿ. ನೋಡಿ, ಅವರಲ್ಲಿ ಇರುವಂತ ಫಲ, ಸತ್ಫಲ ನಮಗೆ ಗೊತ್ತು. ಪವಿತ್ರಾತ್ಮರ ಸತ್ಫಲ ಮೊದಲನೇದಾಗಿ ಏನು? ಪ್ರೀತಿ. ಹೌದಾ? ನಿಜವಾಗ್ಲೂ ಹೇಳ್ತೀನಿ, ದೇವರ ಪ್ರೀತಿ ಅನ್ನೋದು ಪ್ರತಿ ಕ್ಷಣ ಕೂಡ ಹೊಸದಾಗಿದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಆದರೆ ನಮ್ಮ ಮನಸ್ಸು ಏನ್ ಮಾಡುತ್ತೆ ಅಂದ್ರೆ, ಅನುಭವಿಸಿರುವಂತ ಪ್ರೀತಿಯ ಅನುಭವವನ್ನ ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಕೊಂಡಿರುವಾಗ ಈಗ ಹೊಸ ಪ್ರೀತಿಯ ಅನುಭವ ನಮಗಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಈ ವಾಕ್ಯದ ಮೂಲಕ ದೇವರ ಪ್ರೀತಿ ನಾನು ಅರ್ಥ ಮಾಡ್ಕೊಂಡಿದ್ದೀನಲ್ವಾ ಅಂತ ಹೇಳಿ ನಮ್ಮ ಮನಸ್ಸು ತಕ್ಷಣ ಮಾತಾಡತ್ತೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಆದರೆ ಏನೂ ಇಲ್ಲದಂಥ ಪರಿಸ್ಥಿತಿಯಲ್ಲಿ, ಶೂನ್ಯ ರೀತಿಯಲ್ಲಿ, ಝೀರೋ ಆಗಿ ನಾವು ಕೂತ್ಕೊಳ್ಳೋದಾದ್ರೆ ಖಂಡಿತವಾಗ್ಲೂ ದೇವರ ಪ್ರೀತಿ ಇವತ್ತು ಕೂಡ ಹೊಸದಾಗಿದೆ. ಪ್ರೈಸ್ ದಿ ಲಾರ್ಡ್. ಮುಂದೆ ಓದೋಣ. ಏಕೆಂದರೆ ಸಿಹಿ ನನ್ನ ಸ್ಮರಣೆ ಜೇನುತುಪ್ಪಕ್ಕಿಂತ, ಸಿಹಿ ನನ್ನ ಸ್ಮರಣೆ ಜೇನುತುಪ್ಪಕ್ಕಿಂತ. ಜೇನುತುಪ್ಪ ತಿಂದಿದ್ದೀರಾ? ಬೇರೆ ಜೇನುತುಪ್ಪ ತಿನ್ನುವಾಗ ನಮಗೆ ಎಷ್ಟು ಸಾರಿ ತಿನ್ಬೋದು ಒಂದು ದಿನಕ್ಕೆ? ಒಂದೇ ರುಚಿಯನ್ನ
ಫಸ್ಟ್ ಟೈಮ್ ನಾವು ತಿಂತೀವಲ್ವಾ, ಆಗ ಆಗುವಂಥ ಅನುಭವ ಒಂದು ದಿನದಲ್ಲಿ ಒಂದು 10-15 ಸಾರಿ ತಿನ್ನುವಾಗಲೂ ಅದೇ ಅನುಭವ ಆಗುತ್ತಾ? ನಮ್ಗೆ ಬೇಜಾರಾಗ್ಬಿಡುತ್ತೆ. ಒಂಥರ ಏನಂತ ಜಿಗುಪ್ಸೆ ಬಂದ್ಬಿಡುತ್ತೆ. ಇನ್ಮೇಲೆ ಇದನ್ನ ತಿನ್ನಲೇಬಾರ್ದು ಅಂತ ಅನ್ಸ್ಬಿಡುತ್ತೆ. ಹೌದಾ? ಅದು ಯಾವುದಾದ್ರೂ ತಗೊಳ್ಳಿ, ಅದು ಜೇನುತುಪ್ಪ ಮಾತ್ರ ಅಲ್ಲ, ನೀರಾದ್ರೂ ತಗೊಳ್ಳಿ. ನೀರನ್ನು ಕಂಟಿನ್ಯೂಸ್ಲಿ ಕುಡಿತಾನೇ ಇರಿ. ನಿಮ್ಗದು ಏನಂತಾರೆ, ಜಿಗುಪ್ಸೆ ಆಗ್ಬಿಡುತ್ತೆ. ಬೇಡ ಇದು ನನಗೆ ಅಂತ ಅನ್ಸುತ್ತೆ. ಯಾವುದಾದ್ರೂ ಇಷ್ಟವಾದ ಪದಾರ್ಥ ಆಗ್ಬೋದು, ಆಹಾರ ಆಗ್ಬೋದು, ಏನೇ ಆದರೂ ನಮಗೆ ಅದು ಏನಂತಾರೆ, ತೃಪ್ತಿ ಅನ್ನೋದನ್ನು ಕೊಡೋದಿಲ್ಲ, ಬೇಡ ಅನ್ಸುತ್ತೆ. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಸಿಹಿ ನನ್ನ ಸ್ಮರಣೆ ಜೇನುತುಪ್ಪಕ್ಕಿಂತ, ಮಧುರ ನನ್ನ ಅನುಭವ ಜೇನುಗೂಡಿಗಿಂತ. ಮಧುರ ನನ್ನ ಅನುಭವ ಜೇನುಗೂಡಿಗಿಂತ. ಮುಂದಿನ ವಾಕ್ಯ ತುಂಬಾ ಅದ್ಭುತಕರವಾದ ವಾಕ್ಯ. ನನ್ನನ್ನು ಭುಜಿಸುವವರು ಇನ್ನೂ ಭುಜಿಸಬೇಕೆನ್ನುವರು. ನೋಡಿ, ಯೇಸು ಸ್ವಾಮಿನ ಯಾರೆಲ್ಲ ಭುಜಿಸ್ತಾರೋ ಅವ್ರು ಈ ಥರ ಹೇಳೋಕ್ಕಾಗಲ್ಲ. ನಿಜವಾಗ್ಲೂ ಭುಜಿಸಿದವರು ನನಗೆ ಬೇಕು ಇನ್ನು ಅಂತಾನೆ ಹೇಳೋದು ಬಿಟ್ರೆ, ಬೇಡ ಸಾಕು ಜೀಸಸ್ ಸಾಕು ನನಗೆ ಅಂತ ಯಾರು ಹೇಳೋದಕ್ಕಾಗೋದಿಲ್ಲ. ನಿಜವಾಗ್ಲೂ ಜೀಸಸ್ಸನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ. ಪ್ರೈಸ್ ದಿ ಲಾರ್ಡ್. ಮುಂದುವರಿಸಿ ಓದೋಣ. ನನ್ನನ್ನು ಪಾನ ಮಾಡುವವರು, ನನ್ನನ್ನ ಪಾನ ಮಾಡೋರು ಇನ್ನೂ ಪಾನ ಮಾಡಬೇಕೆನ್ನು, ಇನ್ನೂ ಪಾನ ಮಾಡಬೇಕು ಅಂತ ಬಯಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಪ್ರಿಯರೇ, ಇವತ್ತು ನಾವಿಲ್ಲಿ ಬಂದಿರುವಾಗ ನಮ್ಮ ಹೃದಯದಲ್ಲಿ ಒಂದು ಬಯಕೆ ಬರಲಿ. ಮೊದಲ ಪ್ರೀತಿಯ ಅನುಭವ ನನಗೆ ಬೇಕು. ನೋಡಿ, ದೇವರು ನನಗೆ ಹೋಶೇಯ ಪ್ರವಾದಿಯ ಗ್ರಂಥದಲ್ಲೆಲ್ಲ ಓದುವಾಗ ಯಾವ ರೀತಿ ಮಾತಾಡ್ತಾರೆ ಅಂದರೆ, ಒಂದು ಲವ್ವರ್ ಥರ, ಒಂದು ಹುಡುಗ ಒಂದು ಹುಡುಗಿ ಒಂದು ಪ್ರೇಮದಲ್ಲಿದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಅಲ್ಲಿ ಅವರು ಒಂದು ವಚನ ಇದೆ. ಯಾವ ರೀತಿ ಆಗಿದೆ ಅಂದರೆ, ಪುನಃ ನಾನು ಅವಳನ್ನ ಬೆಂಗಾಡಿಗೆ ಕರೆದೊಯ್ಯುವೆನು, ಅಲ್ಲಿ ಅವಳನ್ನ ಹೃದಯಂಗಮವಾಗಿ ಅವಳನ್ನ ಒಲಿಸಿಕೊಂಡು ಮಾತಾಡುವೆನು. ಯೋಚನೆ ಮಾಡ್ರಿ ಇದನ್ನ, ಹೃದಯಂಗಮವಾಗಿ ಅವಳನ್ನ ಒಲಿಸಿಕೊಂಡು ಮಾತಾಡ್ತೀನಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ನಮಗೆ ಇವತ್ತು ಬೆಂಗಾಡಿನ ಪರಿಸ್ಥಿತಿಯಲ್ಲಿ ಅದು ಹೋಗ್ತಾ ಇದ್ದೀವಾ ಅಂದರೆ, ನಮ್ಮ ಹೃದಯದಲ್ಲಿ ಎಷ್ಟೋ ಸಾರಿ ಕುತ್ಕೊಂಡಾಗ ಅವರ ಸಾನ್ನಿಧ್ಯದ ಅನುಭವ ಇಲ್ಲ, ಅವರ ಸ್ವರ ಕೇಳಿಸ್ಕೊಳಕ್ಕಾಗ್ತಾ ಇಲ್ಲ, ಅವರ ಪ್ರೀತಿ ಅನುಭವ ಆಗ್ತಾ ಇಲ್ಲ. ಯಾಕೆ ಅಂದರೆ, ದೇವರು ಇದನ್ನೆಲ್ಲ ಸಮ್ಟೈಮ್ಸ್ ಏನಂತಾರೆ, ಹೋಲ್ಡ್ ಮಾಡಿ ಇಟ್ಟಿರ್ತಾರೆ, ಅದನ್ನು ಸ್ಟಾಪ್ ಮಾಡಿ ಇಟ್ಟಿರ್ತಾರೆ. ಯಾಕೆ ಅಂದರೆ, ನಾವು ಅವ್ರನ್ನ ಹುಡುಕಿ ಒಂದು ಮೂಮೆಂಟ್ ಬರುತ್ತೆ, ನನಗೆ ಸಾಕಾಗೋಯ್ತು, ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ ಗಿವ್ ಅಪ್ ಮಾಡ್ತೀವಲ್ವಾ, ಬಿಟ್ಬಿಡ್ತೀವಲ್ವಾ, ಆವಾಗ ದೇವ್ರು ಸ್ಟಾರ್ಟ್ ಮಾಡ್ತಾರೆ. ಹೃದಯಂಗಮವಾಗಿ ಒಲಿಸಿಕೊಂಡು ಮಾತನಾಡ್ತೀನಿ ಅಂತ. ಇವತ್ತು ಇದೊಂದು ಬೆಂಗಾಡ್ ಅಂತಾನೆ ತಗೊಳ್ಳೋಣ. ಬೆಂಗಾಡಿನ ಒಂದು ಅಂದರೆ ಏಕಾಂತವಾದಂಥ ಸ್ಥಳ. ಬೆಂಗಾಡು ಅಂದರೆ ಏನು? ಅಲ್ಲಿ ಯಾರಾದ್ರೂ ಇರ್ತಾರ? ಯಾರು ಇರಲ್ಲ. ಏಕಾಂತವಾದ ಪ್ರದೇಶ. ಇಲ್ಲಿ ನಾನು ನೀವು ಬಂದಿರೋದು, ಈ ಟೀಮ್ ಮೆಂಬರ್ಸ್ ಬಂದಿದ್ದೀವಿ, ಆದರೆ ಇಲ್ಲಿ ನಾನು ಬೆಂಗಾಡಿನ ಪರಿಸ್ಥಿತಿಯಲ್ಲಿ ಆ ಎಂಟ್ರಿ ಆದರೆ ಮಾತ್ರನೇ, ಮೋಶೆ ಗುಡಾರದ ಒಳಗಡೆ ಹೋಗ್ತಾ ಇದ್ರಲ್ವ, ಅದೇ ರೀತಿ ಇಲ್ಲಿ ಬೆಂಗಾಡಿಗೆ ಎಂಟ್ರಿ ಆದರೆ ಮಾತ್ರನೇ ಹೃದಯಂಗಮವಾಗಿ ಅವ್ರ ನನ್ನ ಜೊತೆ ಮಾತಾಡೋಕ್ಕಾಗೋದು. ಇಲ್ಲ ಅಂದರೆ ನಾನು ಮಾತಾಡೋದು ಕೇಳಿಸುತ್ತೆ, ಪಕ್ಕ ಇರೋರು ಅಕ್ಕ ಇರೋರು ಮಾತಾಡೋದು ಕೇಳಿಸುತ್ತೆ, ಆದರೆ ಹೃದಯಂಗಮವಾಗಿ ಮಾತಾಡೋದು ನನಗೆ ಕೇಳಿಸ್ಬೇಕಾದ್ರೆ ನಾನು ಬೆಂಗಾಡಿಗೆ ಎಂಟ್ರಿ ಆಗಬೇಕು. ಆದ್ರಿಂದ ನಮ್ಮ ಹೃದಯದಲ್ಲಿ ಆ ಬೆಂಗಾಡಿನ ಅವಸ್ಥೆಗೆ ನಾವು ಹೋಗೋಣ. ಅಂದರೆ ಪ್ರತ್ಯೇಕಿಸ್ಕೊಳ್ಳೋಣ ನಮ್ಮನ್ನು. ನಮ್ಮ ಮನಸ್ಸಿನಲ್ಲಿ ಈ ಸಮಯದಲ್ಲಿ ಏನೂ ಬೇಡ, ಒಂದೇ ಒಂದು ಆಸೆ, ಯೇಸುವೆ ನಾನು ನಿಮ್ಮನ್ನು ಅನುಭವಿಸಬೇಕು. ಹಾರ್ಟ್ ಟು ಹಾರ್ಟ್ ಕನೆಕ್ಷನ್. ನೋಡಿ, ಆತನ ಹೃದಯ ನನ್ನ ಹೃದಯ ಒಂದಾಗಿ ಆಗುವಾಗ ಅದೇ ಈ ಸಿಹಿಯಾದ ಜೇನುತುಪ್ಪದ ಅನುಭವ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಆ ರೀತಿಯ ಅನುಭವವನ್ನು ದೇವರು ಇವತ್ತು ಕೊಡ್ತಾರಾ? ನೋಡಿ, ಇಮ್ಯಾಜಿನ್ ಮಾಡಿ, ನೀವು ಮೊದಲನೇ ಸಾರಿ ಧ್ಯಾನಕ್ಕೆ ಹೋಗಿದ್ದೀರಾ, ಪ್ರಾರ್ಥನೆಗೆ ಹೋಗಿದ್ದೀರಾ, ಯಾವ ರೀತಿ ಕೂತ್ಕೊಳ್ತಾ ಇದ್ರಿ? ಭಯಭಕ್ತಿ ಅಲ್ಲ, ನಾವು ಯಾವ ರೀತಿ ಕೂತ್ಕೊಳ್ತಾ ಇದ್ವಿ ಅಂದರೆ, ವಾಟ್ ಈಸ್ ನೆಕ್ಸ್ಟ್ ಕ್ಯೂರಿಯಾಸಿಟಿ ಇತ್ತು. ಏನು ಹೇಳ್ತಾ ಇದ್ದಾರೆ, ನನಗೆ ಅದನ್ನು ಮಾತಾಡ್ತಾ ಇದ್ದಾರೆ, ದೇವರು ನನ್ನನ್ನು ಈ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ, ಅದೊಂದು ಅನುಭವ ಐತಿ. ಈಗ ದೇವ್ರು ಮಾತಾಡ್ತಾರೆ, ನಾವು ಕೇಳಿಸ್ಕೊಳ್ಳೋಣ. ಆ ಒಂದು ಕಂಡೀಷನ್ಗೆ ಹೋಗಿದ್ದೀವಿ ಅಂದರೆ ಅದರ ಅರ್ಥ ಹಾರ್ಟ್
ಯೇಸು ಸ್ವಾಮಿಯ ಹೃದಯದ ಜೊತೆ, ಅಂದರೆ ನನ್ನ ಹೃದಯ ಆತನ ಹೃದಯ, ಎಲ್ಲೋ ಸಮಥಿಂಗ್ ಮಿಸ್ ಹೊಡಿತಾ ಇದೆ. ಸೊ ಆತನ ಹೃದಯ ನಮ್ಮ ಮನಸ್ಸಲ್ಲೆಲ್ಲ ಇದೆ, ಆದರೆ ಆತನ ಹೃದಯದ ಜೊತೆ ಯೇಸು ಹೇಳ್ತಾರೆ, ಈ ಜನರನ್ನು ಕಂಡು ನನ್ನ ಹೃದಯ ಕರಗ್ತದೆ ಅಂತ. ಸೊ ಇವತ್ತು ಆತನ ಹೃದಯದ ಜೊತೆ ನಾವು ಬಯಸೋಣವಾ, ಯೇಸುವೆ ನಾನು ನಿನ್ನ ಹೃದಯದ ಅನುಭವ ಪಡ್ಕೊಳ್ಬೇಕು ಇವತ್ತು. ಬಯಸೋಣವಾ? ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಯೇಸು ಇಲ್ಲಿದ್ದಾರಾ? ಎಷ್ಟು % ಇದ್ದಾರೆ? ಹಾಗಾದ್ರೆ ಅವರ ಹೃದಯವನ್ನು ನಿನಗೆ ಓಪನ್ ಮಾಡೋದಕ್ಕೆ ಅವರಿಗೆ ಸಾಧ್ಯ ಇದೆಯಾ? ಇಮ್ಯಾಜಿನ್ ಮಾಡಿ, ಯೇಸು ಸ್ವಾಮಿಯ ಹೃದಯ ನಿಮಗೆ ಓಪನ್ ಆದರೆ ನಿಮ್ಮ ಹೃದಯ ಏನಾಗುತ್ತೆ? ನಿಮ್ಮ ಹೃದಯ ಮೆಲ್ಟ್ ಆಗೋಗುತ್ತೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಆ ರೀತಿಯ ಒಂದು ಪ್ರೀತಿಯ ಏನಂತಾರೆ, ಬೆಂಕಿ ಅಂತಾನೆ ಹೇಳ್ಬೋದು ಅಲ್ಲ, ಫೈರ್ ಆಫ್ ಪ್ರೀತಿಯ ಬೆಂಕಿ. ಆ ಪ್ರೀತಿಯ ಬೆಂಕಿ ನಮ್ಮ ಹೃದಯದ ಒಳಗಡೆ ಬಂದಾಗ ಅದು ನಮ್ಮನ್ನ ಏನಂತಾರೆ, ಸುಡುತ್ತೆ ಅಂತ ಹೇಳಿದ್ರೆ ನಾವು ಕಷ್ಟ ಆಗಲ್ಲ, ನಮಗೆ ಇಷ್ಟ ಆಗುತ್ತೆ ಇನ್ನು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಆ ಅನುಭವವನ್ನು ದೇವರು ಕೊಡೋದಕ್ಕೆ ಇಲ್ಲಿ ನಮ್ಮನ್ನು ಬರಮಾಡಿದ್ದಾರೆ. ಆ ಪ್ರೀತಿಯ ಅನುಭವವನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ಳೋಣ. ಹೃದಯದಿಂದ ಆತನ ಜೊತೆ ಹೊಂದಾಗೋದಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ಜಾಸ್ತಿ ನಾನು ಮಾತಾಡೋದಕ್ಕೆ ಹೋಗಲ್ಲ, ಯಾಕಂದರೆ ನಿಮಗೆ ಅವಕಾಶ ಕೊಡ್ತೀನಿ. ದಿಸ್ ಇಸ್ ಯೋರ್ ಟೈಮ್. ನೀವು ಆತನ ಹೃದಯದ ಜೊತೆ ಒಂದಾಗೋದಕ್ಕೆ ಏನೆಲ್ಲ ಆಗುತ್ತೋ ನಾವಿಲ್ಲಿ ಹೆಲ್ಪ್ ಮಾಡ್ಬೋದಷ್ಟೇ. ಬಟ್ ನಿಮ್ಮ ಒಂದು ಮನಸ್ಸು ಮಾಡಬೇಕು ಅಂತ ಹೇಳ್ತಾರಲ್ವಾ, ಅದು ನೀವು ಮಾಡಿದ್ರೆ ಮಾತ್ರನೇ ಸಾಧ್ಯ. ಆ ಒಂದು ಮನಸ್ಸನ್ನು ಮಾಡಿ ನಾವೆಲ್ಲರೂ ಕೂಡ ಎದ್ದು ನಿಲ್ಲೋಣ. ಕಣ್ಣುಗಳನ್ನು ಮುಚ್ಚಿ ಯೇಸುವನ್ನ ಮಾತ್ರ ಗಮನಿಸೋಣ. ಆತನ ಹೃದಯದ ಜೊತೆ ಒಂದಾಗೋಣ. ಆತನ ಹೃದಯ ಇಂದಿಗೂ ಕೂಡ ನೋವಿನಲ್ಲಿ ಇದೆ ನನ್ನ ನಿಮಿತ್ತ. ಆತನಿಂದ ಬರಬೇಕಾದ ಮಹಿಮೆ ನೋವಾಗಿ ಹೊರಗಡೆ ಬರ್ತಾ ಇದೆ. ಯೇಸುವೆ, ನನ್ನನ್ನು ಕ್ಷಮಿಸಿ ಅಪ್ಪ. ನಿಮ್ಮ ಹೃದಯಕ್ಕೆ ಆನಂದವನ್ನು ಕೊಡಬೇಕಾದ ನಾನು ನೋವನ್ನು ಉಂಟು ಮಾಡ್ತಾ ಇದ್ದೇನೆ ಸ್ವಾಮಿ. ನನ್ನನ್ನು ಕ್ಷಮಿಸಿ ಅಪ್ಪ. ನನ್ನನ್ನು ಪ್ರೀತಿಸುತ್ತಿರುವಂತ ದೇವರೇ, ನನ್ನ ಜೊತೆ ಇರುವಂತ ಕರ್ತನೆ, ನಿಮಗೆ ಸ್ತೋತ್ರ. ಕಣ್ಣುಗಳನ್ನು ಮುಚ್ಚಿ ಯಾರನ್ನು ನೀವು ಗಮನಿಸಬೇಡಿ. ದಿಸ್ ಇಸ್ ಯೋರ್ ಟೈಮ್. ಪೂರ್ತಿಯಾಗಿ ನೀವು ಇದನ್ನ ಉಪಯೋಗಿಸ್ಕೊಳ್ಳಿ ಪ್ರಿಯರೇ. ಯೇಸು ನಿನ್ನ ಮುಂದೆ ಸಾಧಾರಣ ವ್ಯಕ್ತಿಯಾಗಿ ನಿಂತಿದ್ದಾರೆ. ಇಸ್ ಎ ಜೆಂಟಲ್ ಮ್ಯಾನ್. ಸಾಮಾನ್ಯ ಮನುಷ್ಯನಾಗಿ ನಿನ್ನ ಹೃದಯದ ಬಯಕೆಯನ್ನ ಪೂರೈಸಲು ಶಕ್ತನಾದ ಒಂದು ಮನುಷ್ಯನಾಗಿ, ನಿನ್ನ ಹೃದಯವನ್ನ ತೃಪ್ತಿಪಡಿಸಲು ಸಾಧ್ಯವಾಗುವಂತ ಒಂದು ಮನುಷ್ಯನಾಗಿ, ನರಪುತ್ರನಾಗಿ ನಿಂತಿದ್ದಾರೆ. ಆ ಯೇಸುವನ್ನ ನಿನ್ನ ಹೃದಯದಿಂದ ಬಯಸುತ್ತಾ ಸ್ತೋತ್ರ ಹೇಳು. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ. ನಿಮಗೆ ಆರಾಧನೆ ಅಪ್ಪ, ನಿಮಗೆ ಮಹಿಮೆ ಅಪ್ಪ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಕೊಳೆಯಾದ ನನ್ನ ಬಟ್ಟೆಯ ನಿನ್ನ ಕೈಯಿಂದ ತೆಗೆದೆ, ನೀತಿಯ ನಿಲುವಂಗಿಯ ತೊಡಿಸಿದೆ, ನಿನ್ನ ರಕ್ತದಿಂದಲೇ. ಕೊಳೆಯಾದ ನನ್ನ ಬಟ್ಟೆಯ ನಿನ್ನ ಕೈಯಿಂದ ತೆಗೆದೆ, ನೀತಿಯ ನಿಲುವಂಗಿಯ ತೊಡಿಸಿದೆ, ನಿನ್ನ ರಕ್ತದಿಂದಲೇ,
ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ. ಜೊತೆಯಲ್ಲೇ ನೀನಿರುವಾಗ ಧೈರ್ಯದಿ ಸಾಗುವೆ. ಕಾಯಲು ಯೇಸು ಇರುವಾಗ ನನ್ನ ತಲೆ ಎತ್ತುವಂತೆ ಮಾಡುವಂತ ದೇವರು, ಜೊತೆಯಲ್ಲೇ ನೀನಿರುವಾಗ ಧೈರ್ಯದಿ ಸಾಗುವೆ. ಕಾಯಲು ಯೇಸು ನಿನಗಾಗಿ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಹಿಂದೊಮ್ಮೆ ನೀವು ಕುರುಬನಿಲ್ಲದ ಕುರಿಗಳ ಹಾಗೆ ದಾರಿ ತಪ್ಪಿ ಅಲೆದಾಡ್ತಾ ಇದ್ರಿ. ದಿಕ್ಕು ದೆಸೆ ಇಲ್ಲದವರ ಹಾಗೆ ನಿಮ್ಮ ಜೀವನ ಅಲೆಮಾರಿಯ ಜೀವನವಾಗಿತ್ತು. ಆದರೆ ಪೇತ್ರರ ಮುಖಾಂತರ ಪವಿತ್ರಾತ್ಮರು ಬರೆಸುವಂತ ಒಂದು ವಚನವಾಗಿದೆ, ಈಗಲಾದರೂ ನಿಮ್ಮ ಆತ್ಮಗಳನ್ನ ಕಾಯುವಂತ, ನಿಮ್ಮ ಆತ್ಮಗಳನ್ನ ಪಾಲಿಸುವಂತ ಪೋಷಕನು, ಒಡೆಯನು, ಪ್ರಭುವೂ ಆದ ಯೇಸುವಿನ ಬಳಿಗೆ ಮರಳಿದ್ದೀರಿ. ಆ ಯೇಸು ನಿಮ್ಮ ಆತ್ಮಗಳನ್ನ ಪೋಷಣೆ ಮಾಡುವಂತ ಒಳ್ಳೆಯ ಕುರುಬನಾಗಿದ್ದಾರೆ. ಆ ಕುರುಬ ನಿನ್ನನ್ನು ಕಾಯ್ತಾ ಇದ್ದಾರೆ. ಯಾವುದೇ ತೋಳ ನಿನ್ನ ಆತ್ಮೀಕ ಜೀವನವನ್ನ ಹಾಳು ಮಾಡದ ಹಾಗೆ ಆ ಕುರುಬ ನಿನಗೋಸ್ಕರ ಕಾಯುವಂತ ದೇವರಾಗಿ ನಿನ್ನ ಜೊತೆ ಇದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಹೃದಯದಲ್ಲಿ ನಾಚಿಕೆಗೆ, ಕೀಳರಿಮೆಗೆ ನಾವು ಒಳಗಾದಾಗ, ತಲೆ ತಗ್ಗಿಸುವಂತ ಪಾಪದಲ್ಲಿ ನಾವು ಬಿದ್ದು ಹೋದಾಗ, ಎಲ್ಲರೂ ನಿನ್ನನ್ನು ದೂಷಣೆ ಮಾಡುವಂತ ಸಂದರ್ಭದಲ್ಲಿ, ಎಲ್ಲರೂ ನಿನಗೆ ಹೀಯಾಳಿಸುವಂತ ಒಂದು ಪರಿಸ್ಥಿತಿಯಲ್ಲಿ ಯೇಸು ನಿನ್ನನ್ನು ನೋಡಿ ಪ್ರೀತಿಯಿಂದ ಮಾತನಾಡಿ ನಿನ್ನನ್ನು ಬಲಪಡಿಸಿ, ನಾನಿದ್ದೇನೆ ಜೊತೆ ಎಂದು ಹೇಳಿದಂತ ಪ್ರೀತಿಯ ದೇವರು, ಪ್ರಭುವು ನಿನ್ನ ಮುಂದೆ ಇದ್ದಾರೆ. ಇದು ನಿನ್ನ ಸಮಯ. ಈ ಹಾಡಿನ ಸಾಲುಗಳನ್ನು ಹಾಡುವಾಗ ಧ್ಯಾನಿಸುತ್ತಾ ಪ್ರಾರ್ಥನೆಯೊಂದಿಗೆ ಆತನಿಗೆ ಹೇಳೋಣ, ಯೇಸುವೆ ನನ್ನ ಜೊತೆ ನೀನಿದೆಯಾ, ಅದಕ್ಕಾಗಿ ನಿಮಗೆ ಸ್ತೋತ್ರ ಎಂದು ಹೃದಯದಿಂದ ಹೇಳೋಣ. ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ. ಜೊತೆಯಲ್ಲೇ ನೀನಿರುವಾಗ ಧೈರ್ಯದಿ ಸಾಗುವೆ. ಹೃದಯದಿಂದ ಹೇಳೋಣ, ಕಾಯಲು ಯೇಸು ಇರುವಾಗ ತಲೆ ಎತ್ತಿ ನಡೆಯುವೆ. ಜೊತೆ ಸೇರಿ, ಜೊತೆಯಲ್ಲೇ ನೀನಿರುವಾಗ ಧೈರ್ಯದಿ ಸಾಗುವೆ. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ. ಓ ಯೇಸುವೆ, ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ. ಓ ಯೇಸುವೆ, ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ನಿನ್ನ ಕೃಪೆಯೇ
ನನ್ನ ಮೇಲೆತ್ತಿ ನಿಲ್ಲಿಸಿದೆ. ಆರಾಧನೆ 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 ಆರಾಧನೆ. ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲೇ ನೀನಿರುವಾಗ ಧೈರ್ಯದಿ ಸಾಗುವೆ. ಕಾಯಲು ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲೇ ನೀನಿರುವಾಗ ಧೈರ್ಯದಿ ಸಾಗುವೆ. ಪ್ರಿಯರೇ, ಇವತ್ತು ನಮ್ಮ ಆತ್ಮೀಕ ಜೀವನದಲ್ಲಿ ದೇವರು ನಮಗೆ ಕೊಟ್ಟಿರುವಂತ ನೀತಿಯ ನಿಲುವಂಗಿ ಕೊಳೆಯಾಗಿರಬಹುದು, ಅಶುದ್ಧ ಮಾಡಿಕೊಂಡಿರಬಹುದು. ಅನೇಕ ಪಾಪಗಳ ನಿಮಿತ್ತ ನಮ್ಮ ನಡೆಯಿಂದ, ನಮ್ಮ ನುಡಿಯಿಂದ, ನಮ್ಮ ಯೋಚನೆಯಿಂದ, ನಮ್ಮ ಶರೀರದಿಂದ ನಾವು ಮಾಡಿದ ಅನೇಕ ಪಾಪಗಳ ನಿಮಿತ್ತ ನಮ್ಮ ಆತ್ಮೀಕ ವಸ್ತ್ರ, ನೀತಿಯ ವಸ್ತ್ರ ಅದು ಕೊಳಕಾಗಿರಬಹುದು. ಭಯಪಡಬೇಡ ಪ್ರೀತಿಯ ಸಹೋದರ ಸಹೋದರಿ. ಈ ಕೊಳೆಯಾದ ನಿನ್ನ ಬಟ್ಟೆಯನ್ನ ತನ್ನ ಕೈಯಿಂದ ತೆಗೆದು ಹಾಕಲು ಪ್ರೀತಿಯ ದೇವರು, ಪ್ರೀತಿಯ ತಂದೆ ನಿನಗಾಗಿ ಇದ್ದಾರೆ, ನಿನಗಾಗಿ ಇದ್ದಾರೆ. ಈ ಕೊಳ್ಳೆಯಾದ ಬಟ್ಟೆಯನ್ನು ತೆಗೆದು ಹಾಕಿ ಮತ್ತೊಮ್ಮೆ ಆ ನೀತಿಯ ವಸ್ತ್ರವನ್ನ ಶುದ್ಧ ಮಾಡಲು ಆತನ ರಕ್ತ ಇಂದಿಗೂ ಕೂಡ ಜೀವಂತವಾಗಿ ಇದೆ. ನೀನು ಆತನ ರಕ್ತದ ಮುಂದೆ ವಿಶ್ವಾಸದಿಂದ ಬರುವುದಾದರೆ ಯೇಸುವಿನ ರಕ್ತ ನಿನ್ನನ್ನ ಎಲ್ಲ ಅನೀತಿ ಅಧರ್ಮದಿಂದ ಶುದ್ಧ ಮಾಡುವಂಥದ್ದಾಗಿದೆ. ವಿಶ್ವಾಸದಿಂದ ನೀನು ಬರುವುದಾದರೆ, ಯಾವುದೇ ಭಾವನೆಗಳಿಂದ ಅಲ್ಲ, ಯಾವುದೇ ಫೀಲಿಂಗ್ಸ್ಗಳಿಂದ ಅಲ್ಲ, ವಿಶ್ವಾಸದಿಂದ ನೀನು ಬರುವುದಾದರೆ ಆತನ ರಕ್ತ ನಿನ್ನನ್ನು ತೊಳೆದು ಶುದ್ಧಿ ಮಾಡಿ ನಿನ್ನ ಆತ್ಮಿಕವಾದ ಆ ಒಂದು ವಸ್ತ್ರವನ್ನ ಶುಚಿ ಮಾಡುವಂಥದ್ದಾಗಿದೆ. ಆ ಯೇಸುವನ್ನ ನೋಡುತ್ತಾ ಹೇಳೋಣ, ಕೊಳೆಯಾದ ನನ್ನ ಬಟ್ಟೆಯನ್ನ ತೆಗೆದು ಹಾಕಿ ಸ್ವಾಮಿ, ನನಗೆ ನೀತಿಯ ಆ ವಸ್ತ್ರವನ್ನ ಮತ್ತೊಮ್ಮೆ ಶುಚಿಗೊಳಿಸಿ ಸ್ವಾಮಿ ಎಂದು ಪ್ರಾರ್ಥನೆಯೊಂದಿಗೆ ಕೇಳೋಣ ಪ್ರಿಯರೇ. ಕೊಳೆಯಾದ ನನ್ನ ಬಟ್ಟೆಯ ನಿನ್ನ ಕೈಯಿಂದ ತೆಗೆದೆ, ನೀತಿಯ ನಿಲುವಂಗಿಯ ತೊಡಿಸಿದೆ, ನಿನ್ನ ರಕ್ತದಿಂದಲೇ. ನನ್ನ ಬಟ್ಟೆಯ ಯೇಸುವೇ ನಿನ್ನ ಕೈಯಿಂದ ತೆಗೆದೆ, ನೀತಿಯ ನಿಲುವಂಗಿಯ ತೊಡಿಸಿದೆ, ನಿನ್ನ ರಕ್ತದಿಂದಲೇ. ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ, ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ, ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ, ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲೇ ನೀನಿರುವಾಗ ಧೈರ್ಯದಿ ಸಾಗುವೆ. ಕಾಯಲು
ಯೇಸು ನಿನಗಾಗಿದ್ದಾರೆ. ನೀನಿರುವಾಗ ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲೇ ನೀನಿರುವಾಗ ಧೈರ್ಯದಿ ಸಾಗುವೆ. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ. ಓ ಯೇಸುವೆ, ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ. ಓ ಯೇಸುವೆ, ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ಪ್ರಿಯರೇ, ನಿಯಮದ ಪ್ರಕಾರ ನಾನು ನೀವು ನರಕಕ್ಕೆ ಹೋಗಲು ಯೋಗ್ಯರಾದಂಥ ಪ್ರಜೆಗಳು. ದೇವರ ವಾಕ್ಯ ಹೇಳ್ತದೆ, ಈ ಎಲ್ಲ ದುಷ್ಕೃತ್ಯಗಳನ್ನು ಮಾಡುವವರು ಮರಣ ದಂಡನೆಗೆ ಪಾತ್ರರಲ್ಲದೆ ಅವರು ನಿತ್ಯವೂ ಆ ಒಂದು ನರಕದ ಅಗ್ನಿಯಲ್ಲಿ ಹೋಗಲು ಯೋಗ್ಯರಾಗಿದ್ದಾರೆ. ನ್ಯಾಯವಾದ ತೀರ್ಪು ನಮಗೆ ನರಕದ ನಿತ್ಯ ಅಗ್ನಿ. ನಾವು ಮಾಡುತ್ತಿದ್ದಂಥ ಪಾಪ ನಾವು ಮಾತ್ರ ಮಾಡುತ್ತಿದ್ದಂಥ ಕಾರ್ಯವಲ್ಲ ಪ್ರಿಯರೇ, ಜೊತೆಗೆ ಅನೇಕರನ್ನು ಕೂಡ ನಾವು ಆ ಪಾಪದ ದಾರಿಗೆ ಎಳೆಯುವಂತ ಪರಿಸ್ಥಿತಿಯಲ್ಲಿ ಇದ್ವಿ. ತೀತನಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಗಮನಿಸ್ತೇವೆ, ಹಿಂದೊಮ್ಮೆ ನೀವು ಅಸಹ್ಯರು, ಅಶುದ್ಧರು, ನಿರ್ಲಜ್ಜಾ ಕೃತ್ಯಗಳಲ್ಲಿ ಭಾಗಿಯಾದವರು, ಪಾಪದ ಕಾರ್ಯಗಳನ್ನು ಮಾಡುತ್ತಾ ಕತ್ತಲುಮಯವಾಗಿದ್ರಿ. ಆದರೆ ಯೇಸುವಿನ ರಕ್ತದ ಮೂಲಕ ದೇವರು ನಿಮ್ಮನ್ನು ತೊಳೆದು ಶುದ್ಧಿ ಮಾಡಿ ಹೊಸ ಜೀವವನ್ನು ನಿಮ್ಮ ಒಳಗಡೆ ನೀಡಿದ್ದಾರೆ. ಹೊಸ ನಿರೀಕ್ಷೆಯನ್ನು ನಿಮ್ಮ ಒಳಗಡೆ ನೀಡಿದ್ದಾರೆ. ಪ್ರಿಯರೇ, ಅಂದು ಆ ವ್ಯಭಿಚಾರಿಣಿ ಸ್ತ್ರೀ ನಿಯಮದ ಪ್ರಕಾರ ಪಾಪಿಯಾಗಿ, ದ್ರೋಹಿಯಾಗಿ, ಜನರ ದೃಷ್ಟಿಯಲ್ಲಿ ತಿರಸ್ಕರಿಸಲ್ಪಟ್ಟವಳಾಗಿ, ಮರಣ ದಂಡನೆಗೆ ಪಾತ್ರಳಾಗಿ ಯೇಸುವಿನ ಪಾದದಲ್ಲಿ ಬಿದ್ದಾಗ ಆಕೆಗೆ ಬೇರೆ ಯಾವುದೇ ಅವಕಾಶ ಇಲ್ಲ. ಪ್ರಾರ್ಥಿಸಲು ಕೂಡ ಆಕೆಗೆ ಅವಕಾಶ ಇಲ್ಲ. ಪಾಪ ನಿವೇದನೆ ಮಾಡಲು ಕೂಡ ಆಕೆಗೆ ಅವಕಾಶ ಇಲ್ಲ. ಆಕೆಗೆ ಯಾವುದೇ ರೀತಿಯಲ್ಲೂ ಅವಕಾಶ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಆಕೆಯ ಮೇಲೆ ಎಲ್ಲ ಕಲ್ಲುಗಳು ಎತ್ತಲ್ಪಟ್ಟಾಗ ಆಕೆಯ ಹೃದಯದಲ್ಲಿ ಆದಂತ ಅನುಭವ ಒಂದು ಸಾರಿ ಯೋಚನೆ ಮಾಡಿ ನೋಡಿ ಪ್ರಿಯರೇ. ನನ್ನ ಪರವಾಗಿ ಯಾರೂ ಇಲ್ವಲ್ಲ, ನನಗಾಗಿ ಮಾತನಾಡುವವರು ಒಬ್ರು ಇಲ್ವಲ್ಲ ಎಂಬಂತ ಆ ಪರಿಸ್ಥಿತಿಗೆ ಆಕೆ ಹೋಗುವಾಗ ನಾವು ಹಾಡುವಂತ ಸಾಲುಗಳು ಈ ರೀತಿಯಾಗಿದೆ. ನಿಯಮದ ಪ್ರಕಾರ ಮರಣದ ಕಲ್ಗಳು ಆಕೆಯ ಮೇಲೆ ಎತ್ತಲ್ಪಟ್ಟಾಗ ಮರಣವನ್ನ ತಡೆದು ಆಕೆಗಾಗಿ ಮಾತನಾಡಿದ ಜೀವದ ಒಡೆಯ, ಜೀವ ಸ್ವರೂಪನಾದ ದೇವರ ಪುತ್ರ ಯೇಸು ನನ್ನ ಪರವಾಗಿಯೂ ಮಾತನಾಡಿದ್ದಾರೆ. ನಿನ್ನ ಪರವಾಗಿಯೂ ಮಾತನಾಡಿದ್ದಾರೆ. ನಿನ್ನ ಮೇಲೆ ಎತ್ತಲ್ಪಟ್ಟಂತ ಮರಣದ ಕಲ್ಲುಗಳನ್ನ ಯೇಸು ಸ್ವಾಮಿ ತಡೆದು, ಅವರಿಗೆ ಮಾತ್ರವೇ ಅದನ್ನು ತಡೆಯಲು ಸಾಧ್ಯವಾಗ್ತಾ ಇತ್ತು. ಅವರು ಅದನ್ನು ತಡೆದು ನಿನಗಾಗಿ ಮಾತನಾಡಿದ್ದಾರೆ. ಇವತ್ತು ನಿನ್ನ ಮೇಲೆ ಯಾವುದೇ ಅಪರಾಧದ ಒಂದು ಕಳೆ ಇಲ್ಲ. ಅಪರಾಧದ ಯಾವ ವಿಷಯವೂ ನಿನ್ನ ಮೇಲೆ ಇಲ್ಲ. ಏಕೆಂದರೆ ಯೇಸು ನಿನ್ನ ಪರವಾಗಿ ಮಾತನಾಡಿದ್ದಾರೆ. ಆತನು ಮಾತನಾಡಿದ ಆ ಮಾತುಗಳು ನಿನ್ನ ಪರವಾಗಿ ಆಗಿದೆ. ಆ ಯೇಸುವನ್ನು ನೋಡುತ್ತಾ ಹೃದಯದಿಂದ ಹೇಳು, ನನ್ನ ಪರವಾಗಿ ಮಾತನಾಡಿದ, ನನ್ನನ್ನ ನೀತಿವಂತನು ಎಂದು ಪರಿಗಣಿಸಿದ ಯೇಸುವೆ,
ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ. ಥ್ಯಾಂಕ್ ಯು ಜೀಸಸ್. ನಿಯಮದ ಪ್ರಕಾರ ಮರಣದ ಕಲ್ಗಳು ನನ್ನ ಮೇಲೆ ಎತ್ತಲ್ಪಟ್ಟಾಗ, ನಿಯಮದ ಪ್ರಕಾರ ಮರಣದ ಕಲ್ಗಳು ನನ್ನ ಮೇಲೆ ಎತ್ತಲ್ಪಟ್ಟಾಗ, ನನ್ ಜೊತೆ ನಿಂತು ಮರಣವ ತಡೆದು ನನಗಾಗಿ ಮಾತಾಡಿದೆ. ನನ್ ಜೊತೆ ನಿಂತು ಮರಣವ ತಡೆದು ನನಗಾಗಿ ಮಾತಾಡಿದೆ. ತಲೆಯ ಎತ್ತಿದೆ ಕರುಣೆ ಕಂಡೆನು, ನಿಯಮವಿಲ್ಲದ ಒಂದು ಸ್ಥಳವ ಕಂಡೆನು. ತಲೆಯ ಎತ್ತಿದೆ ಕರುಣೆ ಕಂಡೆನು, ನಿಯಮವಿಲ್ಲದ ಒಂದು ಸ್ಥಳವ ಕಂಡೆನು. ಇದೆ ಅಲ್ಲವೇ ನಿನ್ನ ಕೃಪೆಯು, ಇದೆ ಅಲ್ಲವೇ ನಿನ್ನ ದಯೆಯು, ಇದೆ ಅಲ್ಲವೇ ನಿನ್ನ ಕೃಪೆಯೋ, ಇದೆ ಅಲ್ಲವೇ ನಿನ್ನ ದಯೆಯೋ, ಇದೆ ಅಲ್ಲವೇ ನಿನ್ನ ಕೃಪೆಯೋ, ಇದೆ ಅಲ್ಲವೇ ನಿನ್ನ ದಯೆಯೋ, ಇದೆ ಅಲ್ಲವೇ ನಿನ್ನ ಕೃಪೆಯೋ, ಇದೆ ಅಲ್ಲವೇ ನಿನ್ನ ದಯೆಯೋ. ನನ್ನ ಸ್ಥಿರಪಡಿಸಿದೆ, ಹಾಲೆಲೂಯಾ. ನನ್ನ ಮೇಲೆತ್ತಿದೆ, ಹಾಲೆಲೂಯಾ. ನನ್ನ ಸ್ಥಿರಪಡಿಸಿದೆ, ಹಾಲೆಲೂಯಾ. ನನ್ನ ಮೇಲೆತ್ತಿದೆ, ಹಾಲೆಲೂಯಾ. ಇದೆ ಅಲ್ಲವೇ ನಿನ್ನ ಕೃಪೆಯೋ, ಇದೆ ಅಲ್ಲವೇ ನಿನ್ನ ದಯೆಯೋ, ಇದೆ ಅಲ್ಲವೇ ನಿನ್ನ ಕೃಪೆಯೋ, ಇದೆ ಅಲ್ಲವೇ ನಿನ್ನ ದಯೆಯೋ. ನನ್ನ ಸ್ಥಿರಪಡಿಸಿದೆ, ಹಾಲೆಲೂಯಾ. ನನ್ನ ಮೇಲೆತ್ತಿದೆ, ಹಾಲೆಲೂಯಾ. ನನ್ನ ಪ್ರೀತಿಸಿದೆ, ಹಾಲೆಲೂಯಾ. ನನ್ನ ರಕ್ಷಿಸಿದೆ, ಹಾಲೆಲೂಯಾ. ನನ್ನ ಕ್ಷಮಿಸಿದೆ, ಹಾಲೆಲೂಯಾ. ನನ್ನ ಘನಪಡಿಸಿದೆ, ಹಾಲೆಲೂಯಾ. ನನ್ನ ರಕ್ಷಿಸಿದೆ, ಹಾಲೆಲೂಯಾ. ನನ್ನ ಸ್ಥಿರಪಡಿಸಿದೆ, ಹಾಲೆಲೂಯಾ. ನನ್ನ ಬಲಪಡಿಸಿದೆ, ಹಾಲೆಲೂಯಾ. ನನ್ನ ಮೇಲೆತ್ತಿದೆ, ಹಾಲೆಲೂಯಾ. ಇದೆ ಅಲ್ಲವೇ ನಿನ್ನ ಕೃಪೆಯೋ, ಇದೆ ಅಲ್ಲವೇ ನಿನ್ನ ದಯೆಯೋ, 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 ಇದೆ ಅಲ್ಲವೇ ನಿನ್ನ ಪ್ರೀತಿಯೋ,
ಇದೆ ಅಲ್ಲವೇ ನಿನ್ನ ಕರುಣೆಯು, ಇದೆ ಅಲ್ಲವೇ ನಿನ್ನ ಪ್ರೀತಿಯು, ಇದೆ ಅಲ್ಲವೇ ನಿನ್ನ ಕರುಣೆಯು. ಆರಾಧನೆ 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 ನನ್ನ ಸ್ಥಿರಪಡಿಸಿದೆ. ಹಾಲೆಲೂಯಾ ನನ್ನ ಬಲಪಡಿಸಿದೆ. ಹಾಲೆಲೂಯಾ ನನ್ನ ಘನಪಡಿಸಿದೆ. ಹಾಲೆಲೂಯಾ ನನ್ನ ರಕ್ಷಿಸಿದೆ. ಹಾಲೆಲೂಯಾ ನನ್ನ ಪ್ರೀತಿಸಿದೆ. ಹಾಲೆಲೂಯಾ ಇದೆ ಅಲ್ಲವೇ ನಿನ್ನ ಕೃಪೆಯು, ಇದೆ ಅಲ್ಲವೇ ನಿನ್ನ ದಯೆಯು, ಇದೆ ಅಲ್ಲವೇ ನಿನ್ನ ಕೃಪೆಯು, ಇದೆ ಅಲ್ಲವೇ ನಿನ್ನ ದಯೆಯು. ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲೇ ನೀನಿರುವಾಗ ಧೈರ್ಯದಿ ಸಾಗುವೆ. ಕಾಯಲು ನೀನಿರುವಾಗ